ಎಸ್, ಎಲ್ಲರಿಗೂ ಕೂಡ ನಮಸ್ತೆ. ಈಗ ಮುಖ್ಯವಾಗಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಬಟನ್ ರೋಸ್ ನೋಡ್ತಾ ಇದ್ದೀರಾ. ನೋಡಿ ತೋಟವನ್ನು ನೋಡಿ ಹೇಗಿದೆ ಅಂತ. ಇಷ್ಟೊಂದು ಅದ್ಭುತವಾದ ತೋಟ ಈ ಸಮಯದಲ್ಲಿ, ಈ ಮಳೆಗಾಲದಲ್ಲಿ ಎಲ್ಲೂ ಕಾಣುವುದಿಲ್ಲ. ಈ ಥರ ತೋಟ ನೀವು ನೋಡಿದ್ದೇ ಇಲ್ಲ. ಒಂದು ಕೂಡ ಎಳದೇ ಇರ್ತಕ್ಕಂಥ ತೋಟಗಳು ನೀವು ನೋಡಿದ್ದೀರಾ. ಆದರೆ ಇಷ್ಟು ಅದ್ಭುತವಾದ ಹೂಗಳು, ಇಷ್ಟು ಹಸಿರು ಹೇಗೆ ಬಂತು ಅನ್ನೋದನ್ನು ನಮ್ಮ ಶೇಖರ್ ಅಂತ ಹೇಳಿ, ಯಾವ ಊರು ಸರ್ ಇದು? ಕೊಳದಾಸ್ಪುರಮಲ್ಲಿ. ಸೊ ಶೇಖರ್ ಅನ್ನೋ ರೈತರನ್ನು ನಾವು ಮಾತಾಡಿಸ್ತಾ ಇದ್ದೀವಿ. ಶೇಖರ್ ಸರ್ ನಮಸ್ತೆ. ನಮಸ್ತೆ ಸರ್. ಓಕೆ, ಇಷ್ಟು ತುಂಬ ಚೆನ್ನಾಗಿ ಬೆಳೆದಿದೆ, ಇಷ್ಟು ಹಸಿರುವಾಗಿದೆ, ತುಂಬ ಗಿಡ ತುಂಬ ಹೂಗಿದೆ, ಅದು ಹೇಗೆ ಸಾಧ್ಯ ಸರ್? ಏನನ್ನು ಉಪಯೋಗ ಮಾಡಿದಿರಿ, ಹೇಗೆ ಉಪಯೋಗ ಮಾಡಿದಿರಿ ಸರ್? ಇದಕ್ಕೆ ಮುಂಚೆ ಬಂದು ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇದ್ವಿ, ಗೊಬ್ಬರಗಳು ಆಗ್ಬೋದು, ಔಷಧಿಗಳಾಗ್ಬೋದು. ಈಗ ಬಂದು ಒಂದು 3-4 ತಿಂಗಳಿಂದ ಮೋದಿ ಕೇರಲ್ಲಿ ನಾನು ಜಾಯ್ನ್ ಆದೆ. ನಮ್ಮ ಫ್ರೆಂಡು ಯಲ್ಲಪ್ಪ ಅಂದ್ಬಿಟ್ಟು, ಅವರು ನಾವು ಔಷಧಿಗಳಿಗೆ ಹೋಗ್ತಾ ಇದ್ದವಾಗ ನಮ್ಗೆ ಪರಿಚಯ, ಈ ಥರ ಮೋದಿ ಕೇರ್ ಇದೆ, ತಗೊಂಡು ಯೂಸ್ ಮಾಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಆಗಲೇ ನೋಡೋಣ ಅಂದ್ಬಿಟ್ಟು ಸರ್ ರತ್ನಮ್ಮ ಮೇಡಮು ಇವರು ಇಬ್ಬರು ಬಂದು ತೋಟದ ನೋಡಿಬಿಟ್ಟು ಕೊಟ್ಟರು. ಅದರಲ್ಲಿ ಜಾಯ್ನ್ ಆಗಿ 4 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಇಳುವರಿನೂ ಅಷ್ಟೇ ಸರ್. ಮುಂಚೆ ಒಂದು 60-70 ಕಿಲೋ ಬರ್ತಾಯಿತ್ತು, ಈಗ 120-130 ಕಿಲೋ ಗಂಟ ಬರ್ತಾಯಿದೆ. ಪ್ಲಸ್ ಆಗ ಬಂದು ಇದು ಕೊಯ್ತಾ ಇದ್ದಿದ್ದು ಬಂದು ಫುಲ್ ಕೊಯ್ಲಲ್ಲಿ ಬಂದು ಒಂದು 5 ಕ್ರಾಪ್ 6 ಕ್ರಾಪ್ ಕೊಯ್ಯೋದು. ಈಗ ಬಂದು 20-25 ದಿವ್ಸನಿಂದ ಕಂಟಿನ್ಯೂಗೆ ಕೊಯ್ತಾ ಇದೆ. ಹೂವನು ಕ್ವಾಲಿಟಿ ಚೆನ್ನಾಗಿದೆ, ಮಾರ್ಕೆಟಲ್ಲಿ ರೇಟು ಚೆನ್ನಾಗಿ ಹೋಗ್ತಾ ಇದೆ. ಈಗ ಮಾರ್ಕೆಟಲ್ಲಿ ಕೂಡ ಏನು ಬಿಡ್ತೀರಿ ನೀವು ಅಂತ ಕೇಳಿ ನಮ್ಮ ಹತ್ರ ತಗೊಳ್ಳೋ ರೀತಿಯಲ್ಲಿ ಇದ್ದಾರೆ. ಆದರೆ ತೋಟ ಚೆನ್ನಾಗಿದೆ. ಫಸ್ಟ್ ಬಂದು ವಾರಕ್ಕೆ ಒಂದು ಸರ್ತಿ ನಾವು ಏನು ಗೊಬ್ಬರ ಬಿಡ್ತೀರೋ ಅದ್ರ ಜೊತೆಯಲ್ಲಿ ಆ ಹೊಡೆಯೋ ಔಷಧಿ ಜೊತೆಯಲ್ಲಿ ಹೊಡಿತಾ ಇದ್ವಿ. ಈಗ ಬಂದು 15 ದಿವಸ 20 ದಿವಸಕ್ಕೆ ಒಂದು ಸರ್ತಿ ಬಿಡ್ತಾ ಇದ್ವಿ. ಅದೇ ಮೇಂಟೈನ್ ಹಾಕೊಂಡು ಹೋಗ್ತಾ ಇದೆ ಸರ್. ಸೂಪರ್. ಏಕರಿಗೆ ಎಷ್ಟು ಬಿಡ್ತೀರಾ? ಆಕ್ಟಿವ್ ಮ್ಯಾಕ್ಸ್ ಎಷ್ಟು ಬಿಡ್ತೀರಾ? ಆಕ್ಟಿವ್ ಜೈಮ್ ಸರ್ ಏಕರಾಗಿ ಬಂದು ನಾವು ಇವಾಗ ಡ್ರಿಪ್ಪಲ್ಲಿ ಬಿಡಬೇಕಾದ್ರೆ 1/2 ಲೀಟ್ರು ಮ್ಯಾಕ್ಸು, 1/2 ಲೀಟ್ರು ಆಕ್ಟಿವ್ ಜೈಮು, 1/2 ಲೀಟ್ರು ಆಕ್ಟಿವ್ 80 ಬಿಡ್ತೀವಿ. ಅದೇ ಸ್ಪ್ರೇ ಮಾಡಬೇಕಾದ್ರೆ ನಾವು 200 ಲೀಟ್ರ್ ಕೊಡಿತೀವಿ. 200 ಲೀಟ್ರಿಗೆ ಮ್ಯಾಕ್ಸು ಜೈಮು 1/2 ಲೀಟ್ರ್ ಹಾಕೊಂತೀವಿ. ಇದು ಆಕ್ಟಿವ್ 80 ಗೋಲ್ಡ್ ಬಂದು ಲೀಟ್ರಿಗೆ 1/2 ml ಹಾಕೊಂಡು ಹೊಡಿತೀವಿ ಸರ್. ಲೀಟರಿಗೆ 1/2 ml ಹಾಕಿ ಹೊಡ್ಕೊಂಡು. ಓಕೆ, ಹಾಗಾದರೆ ನಿಮಗೆ ಈ ಒಂದು ಖರ್ಚು ವೆಚ್ಚದಲ್ಲಿ ನಮ್ಮ ಒಂದು ಪ್ರಾಡಕ್ಟ್ಗೂ ಹೊರಗಡೆ ಉಪಯೋಗ ಮಾಡ್ತಾ ಇರ್ತಕ್ಕಂಥ ಗೊಬ್ಬರಗಳಿಗೂ ಖರ್ಚಿನಲ್ಲಿ ಏನಾದ್ರು ಜಾಸ್ತಿ ಏನಾರು ಆಗುತ್ತಾ ಸರ್? ಮುಂಚೆ ಬಂದು ಈ ಥರ ಮಳೆಗಾಲ ಬಂದಿದೆ ಅಂದರೆ ಫುಲ್ ಡೌನಿ ಬಂದು ಎಲ್ಲೆಲ್ಲ ಉದುರ್ಬಿಡೋದು. ಆಗ ಬಂದು ನಾವು ವಾರಕ್ಕೆ 2 ಸರ್ತಿ 3 ಸರ್ತಿ ಕೂಡ ಔಷಧಿಗಳು ಹೊಡಿತಿದ್ದೀವಿ. ಈಗ ವಾರಕ್ಕೆ ಒಂದು ಕಿತ ಹೊಡಿತೀವಿ, ಇಲ್ಲಾಂದರೆ ಅದೂ ಇಲ್ಲ. ಆದರೆ 15 ದಿವ್ಸಕ್ಕೆ 1 ಕಿತ 2 ಕಿತ ಕಂಪಲ್ಸರಿ ತೋರಿಸ್ತೀವಿ. ಅದು ರೋಗ ಬಂದಿಲ್ಲ ಅಂದ್ರೆ ಕೂಡ ನಾವು ಆ ಥರ ಸ್ಪ್ರೇ ಮಾಡ್ಕೊತಾ ಇದ್ದೀವಿ. ಆದರೆ ಇದುವರೆಗೂ ಬಂದಿಲ್ಲ ಸರ್. ರೋಗ ಎಲ್ಲ ಚೆನ್ನಾಗಿ, ಇದು ತೋಟ ಎಲ್ಲ ಚೆನ್ನಾಗಿದೆ. ಹೂವು ಕಲರು, ಸೈಜು ಎಲ್ಲ ಕ್ವಾಲಿಟಿ ಚೆನ್ನಾಗಿ ಬರ್ತದೆ ಸರ್. ಖರ್ಚು ಈಗ ತುಂಬಾ ಕಡಿಮೆ ಆಗಿದೆ ಸರ್. ಖರ್ಚು ಮುಂಚೆಗಿಂತ ಈಗ ತುಂಬಾ ಕಡಿಮೆ ಆಗ್ತಾ ಇದೆ ಖರ್ಚು. ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ರೇಟ್ ಚೆನ್ನಾಗಿ ಬರ್ತಾ ಇದೆ ಸರ್. ಓಕೆ, ಎಲ್ಲ ರೈತರಿಗೂ ಉಪಯೋಗ ಮಾಡಬಹುದು ಅಂತ ಸಂದೇಹ ಕೊಡಬಹುದಾ? ಕಂಪಲ್ಸರಿ ಸರ್. ಈಗ ನಮ್ಮೂರ ಹತ್ರ ಒಂದು 4-5 ಜನ ಕೊಡ್ತಾ ಇದ್ದೀವಿ ನಾವು. ಇನ್ನೊಂದು 2 ಜಾಯಿನ್ ಮಾಡಿಸಿದ್ದೀವಿ, ಅವರು ತಗೊಂಡು ಕೊಡ್ತಾ ಇದ್ದಾರೆ. ಪಕ್ಕದೂರಲ್ಲೆಲ್ಲ ಜಾಯಿನ್ ಆಗಿದ್ದಾರೆ. ಅಲ್ಲಿ ಇದೇ ರೋಜಾ ತೋಟಕ ಪಕ್ಕದೂರಲ್ಲೆಲ್ಲ ಕೊಡ್ತಾ ಇದ್ದೀವಿ. ಓಕೆ, ಇಲ್ಲಿ ಬಿಟ್ಟು ಕುಪ್ಪಂ ಆಂಧ್ರದಲ್ಲಿ ಕೂಡ ಅವ್ರು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸರ್. ಸೂಪರ್. ಥ್ಯಾಂಕ್ ಯು ಶೇಖರ್ ಅವರೇ. ಇದೇ ಥರ ಸ್ವದೇಶಿ ವಸ್ತುಗಳನ್ನು ಬಳಸೋಣ. ಆ್ಯಕ್ಚುಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ರಾಸಾಯನಿಕ ಪದಾರ್ಥಗಳನ್ನು ಉಪಯೋಗ ಮಾಡುವುದನ್ನು ಕಡಿಮೆ ಮಾಡೋಣ, ಹಾಗೂ ಸಾವಯವ ಗೊಬ್ಬರಗಳನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಮಾಡಿ ಸೊ ಭೂಮಿ ತಾಯಿಯನ್ನು ಉಳಿಸೋಣ. ಹೋಮ್ ಪ್ರಾಡಕ್ಟ್ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಸೂಪರ್ ಸರ್. ಹೋಮ್ ಪ್ರಾಡಕ್ಟ್ ಕೂಡ ಮನೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಸೂಪರ್, ಥ್ಯಾಂಕ್ ಯು ಸರ್. ಸೊ ರತ್ನಮ್ಮ ಮ್ಯಾಮ್ ಅಂಡ್ ಯಲ್ಲಪ್ಪ ಸರ್, ಥ್ಯಾಂಕ್ ಯು. ಇದೇ ಥರ ಪ್ರತಿಯೊಬ್ಬ ರೈತರಿಗೂ ಕೂಡ ನಮ್ಮ ವಸ್ತುಗಳನ್ನು ಉಪಯೋಗ ಮಾಡುವಂತೆ ಮಾಡಿ, ಹಾಗೂ ಈ ವರ್ಷ 3 ಜನ ನಿಮ್ಮ ಟೀಮಿನಿಂದ ವಿದೇಶಿ ಪ್ರಯಾಣಕ್ಕೆ ರೆಡಿಯಾಗಿದ್ದೀರಾ. ಮುಂದೆ ಇದರಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ನಾವು ಫ್ರೀಯಾಗಿ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಸಂಕಲ್ಪ ಮಾಡೋಣ. ನಿಮ್ಮ ಸಹಾಯಕ್ಕಾಗಿ ನಾವು ಯಾವಾಗೂ ಕೂಡ ಜೊತೆಯಲ್ಲಿರ್ತೀವಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.